ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕದ ಕುರ್ಚಿ ಕದನದ ಬಗ್ಗೆ ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ನಿರ್ಣಯಕ್ಕೆ ಅಡ್ಡಿಯಾದ ಆ ನಾಯಕ ಯಾರು, ಅಂತಿಮವಾಗಿ ಏನಾಯಿತು ಅನ್ನೋದನ್ನ ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ನೋಡೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಒಂದನ್ನ ಕೊಟ್ಟೇ ತೀರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂತಿರುವಂತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಆದರೆ ಹೀಗೆ ನಿರ್ಧರಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಡಿಸೋಕೆ ಆಗದಂತಹ ಕಗ್ಗಂಟೊಂದು ಚಿಂತೆಗೆ ಈಡು ಮಾಡಿದೆಯಂತೆ. ಈ ಕಗ್ಗಂಟಿಗೆ ಮೂಲ ಕಾರಣ ಸಿಎಂ ಅಲ್ಲ, DCM ಅಲ್ಲ. ಹಾಗಾದ್ರೆ ಮತ್ಯಾರು? ಹೈಕಮಾಂಡ್ಗೆ ಬಿಡಿಸೋಕೆ ಆಗದ ಆ ಬ್ರಹ್ಮಗಂಟು ಯಾವುದು? ಇವತ್ತಿನ ಒಳನೋಟದಲ್ಲಿದೆ ಇಂದಿರಾ ಭವನದ ಅಂದರ್ ಕಿ ಬಾತ್. ಕರ್ನಾಟಕ ಕಾಂಗ್ರೆಸ್ನ ಕದನಕ್ಕೆ ಬ್ರೇಕ್ ಹಾಕೋ ಕಸರತ್ತಿನಲ್ಲಿ ಒಬ್ಬ ನಾಯಕ ಅಡ್ಡಿಯಾಗಿದ್ದಾರೆ. ಹಾಗೆ ಅಡ್ಡಿಯಾಗಿರೋದು DK ಶಿವಕುಮಾರ್ ಅವರು ಅಲ್ಲ, ಸಿದ್ದರಾಮಯ್ಯನವರೂ ಅಲ್ಲ, ಬದಲಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅಂತಿವೆ ಬೆಳಗಾವಿಯ ಗಲ್ಲಿ ಗಲ್ಲಿ. ಸಿಎಂ DCMನ ಫೈಟಿನ ಕತೆ ಜಗಜ್ಜಾಹೀರಾಗಿದೆ. ಆದ್ರೆ ಇದೇನಿದು ಬೆಳಗಾವಿ ಸಾಹುಕಾರ್ ಕತೆ? ಅವ್ರೇನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಸಾಹುಕಾರರ ಸುತ್ತಮುತ್ತ ಇರೋರೇ ಬಾಯ್ಬಿಟ್ಟಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಈ ಬಾರಿ ದಿಲ್ಲಿಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರಿಗಿಂತ ದೊಡ್ಡ ಕಾರ್ಡ್ ಪ್ಲೇ ಮಾಡ್ತಿರೋದು ಸತೀಶ್ ಜಾರಕಿಹೊಳಿ. ಅದೇನು ಅಂದ್ರೆ, ಕೊಟ್ಟ ಎಲ್ಲ ಟಾಸ್ಕ್ಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದೇನೆ. 2023ರ ಚುನಾವಣೆಯಲ್ಲಿ 15ರಲ್ಲಿ 14 ST ಸೀಟ್ ಗೆಲ್ಲಿಸಿದ್ದೇನೆ. ಇತ್ತೀಚೆಗೆ 2 ಬೈ ಎಲೆಕ್ಷನ್ಗಳನ್ನು ಗೆಲ್ಲಿಸಿದ್ದೇನೆ. ಚುನಾವಣೆಗಳಲ್ಲಿ ಬಿಜೆಪಿಯನ್ನ ಬರಿಗೈ ಮಾಡಿದ್ದೇನೆ. 2028ರಲ್ಲಿ ಪಕ್ಷ ಗೆಲ್ಲಿಸಲು ಜವಾಬ್ದಾರಿ ಕೇಳ್ತಿದ್ದೇನೆ. ಎಸ್, ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ತಮ್ಮ 2028ರ ಕ್ಲೇಮ್ ಮುಂದಿಟ್ಟು ಪ್ರತಿ ವಾಕ್ಯವನ್ನು ವೇದ ವಾಕ್ಯದ ರೀತಿ AICCಯ ಬಾಕಿ ಉಳಿದ ಮಂದಿ ಮುಂದಿಟ್ಟಿದ್ದಾರಂತೆ. ಅವರ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಹೇಳಿರೋದು ಏನಂದ್ರೆ, ಪ್ರಸ್ತುತ ಅವಧಿಯಲ್ಲಿ CM ಪಟ್ಟಕ್ಕೆ ನನ್ನ ಕ್ಲೇಮ್ ಇಲ್ಲ ಅಂತ ಈ ಮೊದಲೇ ಹೇಳಿದ್ದೇನೆ. ಆದ್ರೆ ನನ್ನ ಕ್ಲೇಮ್ ಇರೋದು 2028ಕ್ಕೆ. ನಾನು ರಾಜ್ಯದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಸುಮ್ಮನೆ ಕೇಳ್ತಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಕೊಟ್ಟಂತ 15 ST ಕ್ಷೇತ್ರಗಳ ಪೈಕಿ ಬರೋಬ್ಬರಿ 14 ಗೆಲ್ಲಿಸಿದ್ದೇನೆ. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಕೈಯಲ್ಲೇ ಇದ್ದ ಬಾಗಲಕೋಟೆ ಕ್ಷೇತ್ರವನ್ನ ಪಕ್ಷಕ್ಕೆ ಮರಳಿ ಉಳಿಸಿಕೊಟ್ಟಿದ್ದೇನೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತರಬೇಕು ಅನ್ನೋದು ನನ್ನ ಗುರಿ. ಅದಾಗಬೇಕು ಅಂದ್ರೆ ಈಗ ನನಗೆ KPCC ಅಧ್ಯಕ್ಷ ಪಟ್ಟ ಕೊಡಬೇಕು ಅಂತ ಸತೀಶ್ ಪಟ್ಟು ಹಿಡಿದಿದ್ದಾರಂತೆ. ಇದು ಹೈಕಮಾಂಡಿಗೆ ಇಕ್ಕಟ್ಟು ತಂದಿದೆ ಅನ್ನೋ ಗುಟ್ಟು ದಿಲ್ಲಿಯಲ್ಲಿ ರಟ್ಟಾಗಿದೆ. KPCC ಅಧ್ಯಕ್ಷ ಗಾದಿಗೆ ಸತೀಶ್ ಪಟ್ಟು. DK KPCC ಬಿಡೋಕೆ CM ಪಟ್ಟ ಕೊಡಬೇಕು. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಿಟ್ಟಿರುವ KPCC ಅಧ್ಯಕ್ಷ ಸ್ಥಾನದ ಬೇಡಿಕೆ ಈಡೇರಿಸಬೇಕು ಅಂದ್ರೆ DK ಶಿವಕುಮಾರ್ ಅಧ್ಯಕ್ಷ ಪಟ್ಟವನ್ನ ಬಿಟ್ಟುಕೊಡ್ಬೇಕು. DKಶಿ ಏನೋ ಪಟ್ಟ ಬಿಟ್ಟು ಕೊಡೋಕೆ ರೆಡಿ ಇದಾರಂತೆ. ಆದ್ರೆ ಬಿಟ್ಟು ಕೊಡೋಕು ಮೊದಲು ಅವರಿಗೆ CM ಪಟ್ಟ ಕೊಡಬೇಕು ಅಂತ ಪಟ್ಟು ಹಾಕಿದ್ದಾರೆ ಅಂತ ಹೇಳ್ತಿವೆ ಬಲ್ಲ ಮೂಲಗಳು. ಸಡಿಲಗೊಳ್ಳದ ಕೈ ನಾಯಕರ ಪಟ್ಟು, ಹೈಪಾಲಿಗೆ ಬಿಡಿಸಲಾಗದ ಕಗ್ಗಂಟು.
ಹೈಕಮಾಂಡ್ ಏಕಾಏಕಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವ ಯಾವುದೇ ಚಿಂತನೆಯಲ್ಲಿಲ್ವಂತೆ. ಹೈಕಮಾಂಡ್ನ ಈ ಚಿಂತನೆ ಡಿಕೆಗೂ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರ ಕೈಯಲ್ಲಿ 2 ಪ್ರಬಲ ಖಾತೆ ಜೊತೆ ಡಿಸಿಎಂ ಪಟ್ಟ ಇದೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪಟ್ಟನೂ ಇದೆ. ಆದ್ರೆ ಹೈಕಮಾಂಡಿನ ಯಥಾಸ್ಥಿತಿಯ ಚಿಂತನೆಯಿಂದ ನಷ್ಟ ಯಾರಿಗೆ ಅಂದ್ರೆ ಅದು ಜಾರಕಿಹೊಳಿಗೆ. ಪಕ್ಷಕ್ಕಾಗಿ ಎಷ್ಟೇ ದುಡಿದ್ರೂ ಬರೀ ಲೋಕೋಪಯೋಗಿ ಖಾತೆ ಅನ್ನೋ ಸಿಟ್ಟು. ಇದೇ ಕಾರಣಕ್ಕೆ ಸತೀಶ್ ಹಾಕ್ತಿದ್ದಾರಂತೆ ಕೆಪಿಸಿಸಿ ಪಟ್ಟದ ಪಟ್ಟು. ಈ ಪಟ್ಟು ಈಗ ಹೈಕಮಾಂಡ್ಗೆ ಚಿಂತೆಗೀಡು ಮಾಡಿದ್ದು ಮತ್ತೊಮ್ಮೆ ವಿಳಂಬ ನೀತಿಗೆ ಮೊರೆ ಹೋಗೋಕೆ ಕಾರಣ ಆಗಿದೆ. ಈ ವಿಳಂಬ ನೀತಿಯು ಕಾಂಗ್ರೆಸ್ ಪಾಲಿಗೆ ಸಮಸ್ಯೆಯೇ ಹೌದು ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆಯಂತೆ. ಆದ್ರೂ ಏನು ಮಾಡಲಾಗದ ಅನಿವಾರ್ಯ ಸ್ಥಿತಿ ಇದೆ ಅನ್ನೋದು ಇಂದಿರಾ ಭವನದ ಅಂದರ್ ನಡೆದ ಸಭೆಯ ಇನ್ಸೈಡ್ ಡೀಟೇಲ್ಸ್. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ದೆಹಲಿಗೇನೋ ದಂಡೆತ್ಕೊಂಡು ಹೋಗಿದ್ದಾರೆ ಒಂದಷ್ಟು ಮಂದಿ ಸಚಿವರು, ಶಾಸಕರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ. ಆದರೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ನಿರೀಕ್ಷೆಗಳು ನೀರ್ಪಾಲಾಗೋ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಹೈಕಮಾಂಡ್ ಮ್ಯಾನೇಜ್ ಮಾಡಬೇಕಾಗಿರೋದು ಕೇವಲ 2 ಘಟಾನುಘಟಿ ನಾಯಕರನ್ನೆಲ್ಲ, ಬದಲಾಗಿ 3ನೇ ಆಯಾಮ. ಇಡೀ ಕಹಾನಿಗೆ ಇರುವ 3ನೇ ಆಯಾಮ ಸತೀಶ್ ಜಾರಕಿಹೊಳಿ ಅನ್ನೋ ಮತ್ತೊಬ್ಬ ಪ್ರಬಲ ಪ್ರಮುಖ ನಾಯಕನನ್ನು. ಹೀಗಾಗಿ ಏನೆಲ್ಲ ನಿರೀಕ್ಷೆಗಳಿಟ್ಕೊಂಡು ದೆಹಲಿ ಫ್ಲೈಟ್ ಹತ್ತಿದ್ರು ಕೂಡ ಬಹುಪಾಲು ನಿರೀಕ್ಷೆ ನೀರು ಪಾಲಾಗೋ ಸಾಧ್ಯತೆನೇ ಇದೆ. ಹಾಗಾದ್ರೆ ದೆಹಲಿಗೆ ಹೋದ್ರಲ್ಲ, ಏನು ಫಲ ಸಿಕ್ತು, ಏನು ಡಿಸಿಷನ್ ಆಯಿತು ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಬಹುಶಃ ರಾಜ್ಯಸಭೆ ಸೀಟ್ಗಳು ಯಾರ ಪಾಲಾಯಿತು ಅನ್ನೋದನ್ನ ನಾವು ಡಿಸೈಡ್ ಮಾಡಿದ್ವಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬರೋ ಸಂದರ್ಭದಲ್ಲಿ ರಾಜ್ಯದ ನಾಯಕರು ಹೇಳಬಹುದೇನೋ. ಯಾಕಂದ್ರೆ ಹೈಕಮಾಂಡ್ನ ಅಜೆಂಡಾದಲ್ಲಿ ರಾಜ್ಯಸಭೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕೂಡ ಇದ್ದೇ ಇದೆ. ಇದರ ಜೊತೆಯಲ್ಲಿ ರಾತ್ರೋರಾತ್ರಿ ಡಿಸಿಷನ್ ಆಗಿಬಿಡ್ಲಿ ಅನ್ಕೊಂಡು ಕೆಲ ಆಕಾಂಕ್ಷಿಗಳು ಇಲ್ಲಿಂದ ಅಲ್ಲಿಗೆ ಹೋದ್ರಲ್ಲ, ಇವತ್ತು ಮೀಟಿಂಗ್ ಇದೆ, ಇವತ್ತು ರಾತ್ರಿ ಡಿಸಿಷನ್ ಆಗಲಿ, ನಾಳೆ ಬೆಳಗಾಗೋದ್ರೊಳಗೆ ಎಲ್ಲವೂ ಬದಲಾಗ್ಬಿಡ್ಲಿ ಅಂತ ಹೇಳಿ ಆ ಆಕಾಂಕ್ಷೆಯಾಗೇ ಉಳಿಯೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನೊಂದಷ್ಟು ಕಾಲ ಕಾಯಲೇಬೇಕಾದ ಅನಿವಾರ್ಯತೆ ಇದೀಗ ಈ ಆಕಾಂಕ್ಷಿಗಳಿಗೆ ಬಂದು ಒದಗಿದೆ. ಇನ್ನು ಕುರ್ಚಿ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತೆ ಅಂತ ಹೇಳಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಬದಲಾವಣೆ ಆಗೇ ಬಿಡುತ್ತಂತೆ, ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸೇ ಬಿಡ್ತಾರಂತೆ, ಡಿಕೆ ಕೂರದೆ ಹೋದ್ರೆ ಅಟ್ಲೀಸ್ಟ್ ಪರಮೇಶ್ವರವನ್ನಾದರೂ ಕೂರಿಸೋ ಪ್ರಯತ್ನ ಮಾಡ್ತಾರಂತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸತೀಶ್ ಜಾರಕಿಹೊಳಿ ಅನ್ನೋ ಹೊಸದೊಂದು ಆಯಾಮ ಜಾಯಿನ್ ಆಗಿರೋದ್ರಿಂದ ವಿಳಂಬ ನೀತಿಯೇ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬರುವ ಎಲ್ಲ ಸಾಧ್ಯತೆ ಇದೆ. ರಾಜ್ಯಸಭೆಯ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಹಾಗೆ ಪರಿಷತ್ಗೆ ಆಯ್ಕೆ ಆಗಬೇಕಾಗಿರೋ ಸದಸ್ಯರ ಬಗ್ಗೆ ಸಮುದಾಯವಾರು ವಿಮರ್ಶೆಗಳನ್ನ ಮಾಡಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ಈ ನಾಯಕರನ್ನ, ರಾಜ್ಯದ ನಾಯಕರನ್ನ ವಾಪಸ್ ಕಳಿಸೋ ಎಲ್ಲ ಸಾಧ್ಯತೆ ಇದೆ. ಇನ್ನು ಪರಿಷತ್ಗೆ ಯಾರು ಎಂಟ್ರಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪ್ರತ್ಯೇಕ ಪಟ್ಟಿ ಇದೆಯಂತೆ. ಸಿಎಂ ಹತ್ರ ಒಂದು ಪಟ್ಟಿ, ಡಿ.ಕೆ. ಶಿವಕುಮಾರ್ ಅವರ ಹತ್ರ, ಡಿ.ಸಿ.ಎಂ ಅವರ ಹತ್ರ ಒಂದು ಪಟ್ಟಿ. ಹೀಗಾಗಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ 2 ಪಟ್ಟಿಯನ್ನ ಮುಂದಿಟ್ಕೊಂಡು ಅಳೆದು ತೂಗಿ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಹೈಕಮಾಂಡ್ನ ನಾಯಕರು. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈ 3ನೇ ಆಯಾಮ ಜಾಯಿನ್ ಆಗಿರೋದ್ರಿಂದ ಈ ತ್ರಿಕೋನ ಪ್ರೇಮ ಕಥೆ ಅನ್ನೋ ರೀತಿಯಲ್ಲಿ 1 ಕುರ್ಚಿ 3 ಕಾಂಪಿಟೇಟರ್ಸ್ ಅನ್ನೋ ರೀತಿಯಲ್ಲಿ ಆಗಿರೋದ್ರಿಂದ ಬಹುಶಃ ಈ ಬಾರಿಯ ದೆಹಲಿ ಟ್ರಿಪ್ ಕೂಡ ಕ್ಲೈಮ್ಯಾಕ್ಸ್ ಆಗೋದಿಲ್ವಾ ಅಂತ ಹೇಳಿ. ಸ್ಮಿತಾ, ನೋಡಿ, ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಸಭೆ ಆರಂಭ ಆಗಿದೆ. ಈಗ 4:15 ಕಳೆದಿದೆ. ಅಂದರೆ ಈಗಾಗಲೇ ಸುಮಾರು 5.5 ತಾಸಿನ ಸಭೆ ಆಗಿದೆ. ಆದರೆ ಇನ್ನೂ ಸಭೆ ಮುಂದುವರೆದಿದೆ. ಅಂದರೆ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರ ನಡುವೆ ಸಿಕ್ಕಿರುವಂಥ ಆ್ಯಂಗಲ್ ನೀವು ಹೇಳಿದ್ರಿ, ಈಗ 3ನೇವ್ರು ಎಂಟ್ರಿ ಆಗಿರೋದ್ರಿಂದ ಇದು ತ್ರಿಕೋನ ಪ್ರೇಮ ಕಥೆ ಏನಾದರೂ ಆಗ್ತಾ ಇದೆಯಾ ಅಂತ. ಆದರೆ 3ನೇವರು ಈಗ ಕ್ಲೈಮ್ ಇಲ್ಲ ಅವ್ರದ್ದು ಸ್ಮಿತಾ. ಅವ್ರದ್ದು 2028 ಕ್ಲೈಮ್. ಯಾರ್ದು? ಸತೀಶ್ ಜಾರಕಿಹೊಳಿ ಅವ್ರದ್ದು. ಅವ್ರು ಕೇಳ್ತಿರೋದು 2028ಕ್ಕೆ ನನ್ನ ಕ್ಲೈಮು, ಇವಾಗ ನನ್ನ ಕ್ಲೈಮ್ ಇಲ್ಲ. ಅವತ್ತು 2028ಕ್ಕೆ ಪಕ್ಷವನ್ನು ಗೆಲ್ಲಿಸಬೇಕು ಅಂದರೆ, ಅವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ಇವತ್ತು ನನಗೆ KPCC ಅಧ್ಯಕ್ಷ ಪಟ್ಟವನ್ನು ಕೊಡಬೇಕು. ಆ ಪಟ್ಟನ್ನು ಸತೀಶ್ ಜಾರಕಿಹೊಳಿ ಅವರು ಹಾಕಿರುವಂಥದ್ದು. ಅವರಿಗೆ KPCC ಅಧ್ಯಕ್ಷ ಪಟ್ಟ ಸಿಗಬೇಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಇದು ಚರ್ಚೆ ತಾರಕಕ್ಕೆ ಹೋಗಿದೆ. ಆದರೆ ನೋಡಿ, ಇವತ್ತಿನ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಮಧ್ಯಾಹ್ನದವರೆಗೂ ಏನು ಸಭೆಯನ್ನು ತೆಗೆದುಕೊಂಡ್ರು, ಆ ಸಭೆಯಲ್ಲಿ ರಾಜ್ಯಸಭೆ, ವಿಧಾನ ಪರಿಷತ್ನ ಅಭ್ಯರ್ಥಿಗಳು ಇವೆಲ್ಲವೂ ಕೂಡ ಬಹಳ ಬೇಗ ಚರ್ಚೆಯನ್ನು ಮುಗಿಸಿದ್ದಾರೆ. ಅದೇನು ಬಹಳ ಲ್ಯಾಗ್ ಆಗಿಲ್ಲ. ಆದರೆ ಯಾವಾಗ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇರುವಂಥ ವಿಚಾರ ಬಂತಲ್ಲ,
ಆಗ ಚರ್ಚೆ ಮ್ಯಾರಥಾನ್ ಅಂತ ಹೇಳಿ ಆದದ್ದು. ನೋಡಿ, ರಾಹುಲ್ ಗಾಂಧಿಯವರು ಇವತ್ತು ಮಧ್ಯಾಹ್ನದವರೆಗೂ ಸಭೆಯಲ್ಲಿ ಭಾಗವಹಿಸಿದ ನಂತರ ಕೋಟ್ಲಾ ರಸ್ತೆಯಲ್ಲಿರುವಂತಹ AICC ಪ್ರಧಾನ ಕಚೇರಿ, ದೆಹಲಿಯ ಕೋಟ್ಲಾ ರಸ್ತೆಯಲ್ಲಿರುವಂಥ AICC ಪ್ರಧಾನ ಕಚೇರಿ ಇಂದಿರಾ ಭವನದಿಂದ ನೇರವಾಗಿ 10 ಜನಪತಿಗೆ ಹೋಗಿದ್ದಾರೆ. ಅಂದರೆ ಸೋನಿಯಾ ಗಾಂಧಿಯವ್ರ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಸೋನಿಯಾ ಗಾಂಧಿಯವರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿಯವರೆಗೂ ನಾವು ಬೆಳಗ್ಗೆ ರಾಜಕೀಯ ಎಳೆಯಾಗಿ ಎಲ್ಲಿ ಭಾಳ ವಿಸ್ತೃತವಾದ ಒಂದು ವರದಿ ಕೊಟ್ಟಿದ್ವಿ. ಈ ಹಿಂದೆ ಯಾವಾಗೆಲ್ಲ ದೆಹಲಿಗೆ ಹೋಗಿದ್ರು ವಿತ್ ಡೇಟ್ ಹೇಳಿದ್ವಿ, ಯಾವಾಗ ಹೋದಾಗ ಏನೇನಾಗಿತ್ತು ಅಂತ. ಅಂದರೆ ಆ ಎಲ್ಲ ಸಂದರ್ಭದಲ್ಲೂ ಅಂತಿಮ ತೀರ್ಮಾನಕ್ಕೆ ಅಡ್ಡಗಾಲಾಗಿತ್ತು. ನೋಡಿ, ಬಿಹಾರದ ಚುನಾವಣೆಯ ನಂತರ ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನೇರವಾಗಿ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿದ್ದರು. ಅವತ್ತೇ ಅವ್ರು ಪರ್ಮಿಷನ್ ಕೊಟ್ಬಿಟ್ಟಿದ್ರು, ಆಯಿತು ನೀವು ಸಚಿವ ಸಂಪುಟ ಪುನರಚನೆ ಮಾಡಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಖರ್ಗೆ ಅವ್ರ ಜೊತೆ ಮಾತಾಡ್ಕೊಳ್ಳಿ ಅಂತ ಹೇಳಿದರು. ಆದರೆ ಅದಾಗಲಿಲ್ಲ. ಈಗಲೂ ಕೂಡ ಎಲ್ಲ ಕಸರತ್ತು ನಡೀತಾ ಇದೆ ಸ್ಮಿತಾ, ಕಸರತ್ತು ಖಂಡಿತವಾಗಿಯೂ ನಡೀತಾ ಇದೆ. ಆದರೆ ಅಂತಿಮವಾಗಿ ಯಾವುದನ್ನು ರಾತ್ರೋರಾತ್ರಿ ಮಾಡೋದಿಲ್ಲ ಸ್ಮಿತಾ. ರಾಜಕಾರಣದಲ್ಲಿ ದೇ ವಿಲ್ ಟೇಕ್ ದೇರ್ ಓನ್ ಟೈಮ್. ಅದನ್ನೇ ನಾವು ವಿಳಂಬ ನೀತಿ ಅಂತ ಕಾಯಿನ್ ಮಾಡಿದ್ದು. ಅವರು ತಮ್ಮ ಸಮಯವನ್ನು ತೆಗೆದುಕೊಳ್ತಾರೆ, ಆ ಸಮಯವನ್ನು ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಅದು ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಅಥವಾ ಬೇರೆ ಯಾವುದೇ ದೊಡ್ಡ ತೀರ್ಮಾನ ಇರ್ಬೋದು, ಅದು ಮುಖ್ಯಮಂತ್ರಿ ಕುರ್ಚಿಯ ವಿಚಾರವೂ ಆಗಿರ್ಬೋದು. ಅವೆಲ್ಲವೂ ಕೂಡ ಏಕಾಏಕಿ ರಾತ್ರೋರಾತ್ರಿ ಮಾಡುವಂಥದ್ದಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಇವತ್ತು ನಡೀತಾ ಇರುವಂಥ ಸಭೆ ಕಾಂಗ್ರೆಸ್ನ ಮುಂದಿನ 2 ವರ್ಷ ಅವರ ಸರ್ಕಾರ ಏನಿದೆ ಅದು, ಹಾಗೂ ಮುಂದಿನ 2028ರ ಚುನಾವಣೆ, ಆ ದೃಷ್ಟಿಯಿಂದ ಅತ್ಯಂತ ಮಹತ್ವ. ಅದೇ ಕಾರಣಕ್ಕಾಗಿ ಇಷ್ಟೊಂದು ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಮಿತಾ. ನಿಜ. ಈಗ ನೀವು ಹೇಳ್ತಾ ಇದ್ರಿ, ಈಗ ತಕ್ಷಣಕ್ಕೆ ಮುಖ್ಯಮಂತ್ರಿ ಕುರ್ಚಿ ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಪಾಯಿಂಟ್ ಔಟ್ ಮಾಡಿ ಬಿಟ್ಕೊಡಿ ಅಂತ ಕೇಳದೆ ಇರಬಹುದೇನೋ, ಬಟ್ ಎವ್ರಿಥಿಂಗ್ ಇಸ್ ಇಂಟರ್ ಕನೆಕ್ಟೆಡ್ ಅಲ್ವಾ? ಈಗ KPCC ಹುದ್ದೆ ಸತೀಶ್ ಜಾರಕಿಹೊಳಿ ಅವರಿಗೆ ಬೇಕು ಅಂತಂದ್ರೆ DK ಶಿವಕುಮಾರ್ ಅವರು ಅದನ್ನ ಬಿಟ್ಕೊಡ್ಬೇಕು. DK ಶಿವಕುಮಾರ್ ಅವರು KPCC ಹುದ್ದೆಯಿಂದ ಕೆಳಗಿಳಿಬೇಕು ಅಂತಂದ್ರೆ ಅವ್ರಿಗೆ CM ಕುರ್ಚಿ ಬೇಕು. ಸೊ ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದಲೇ ಡಿಸಿಷನ್ ಮೇಕಿಂಗ್ ಜಟಿಲ ಆಗ್ತಾ ಇದೆಯಾ ಅಂತ ಹೇಳಿ. ರೈಟ್. ಇವತ್ತಿನ ನಮ್ಮ ಒಳನೋಟದ ಪ್ರಮುಖವಾದ ವರದಿ ಅದೇ ಸ್ಮಿತಾ, ಅದನ್ನೇ ನಾವು ಹೇಳಿರೋದು ಪ್ಯಾಕೇಜಲ್ಲಿ. ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೆ, ನೋ ಡೌಟ್ ಇನ್ ದಟ್. ಆದರೆ ನೋಡಿ, ಮುಖ್ಯಮಂತ್ರಿ ಗಾದಿಯ ವಿಚಾರವಾಗಿ ತಕ್ಷಣಕ್ಕೆ ಸತೀಶ್ ಜಾರಕಿಹೊಳಿ ಎಂಟರ್ ಆಗ್ತಿಲ್ಲ. ಅವರು ಕ್ಲೈಮ್ ಮಾಡ್ತಾ ಇರೋದು KPCC ಅಧ್ಯಕ್ಷ ಪಟ್ಟವನ್ನು. ಆದರೆ ನೀವು ಹೇಳಿದಾಗೆ DK ಶಿವಕುಮಾರ್ ಅವರು ಅದನ್ನು ಒಪ್ಪಬೇಕಿದ್ರೆ ಅವ್ರಿಗೆ ಏನು ಬೇಕೋ ಅದನ್ನು ಕೇಳ್ತಾ ಇದ್ದಾರಲ್ಲ. ಅದೇ ಕಾರಣಕ್ಕಾಗಿ ಇಷ್ಟು ಸಮಯ ತೆಗೆದುಕೊಳ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಹಿಂದೆ 6 ಬಾರಿ ದೆಹಲಿಗೆ ಹೋದರೂ ಎಲ್ಲ ಸಭೆಗಳು ಕೂಡ ವಿಫಲ ಆಗಿದ್ದು. ಈ ಬಾರಿಯೂ ಕೂಡ ಇಷ್ಟರ ಮಟ್ಟಿಗೆ ಲ್ಯಾಗ್ ಆಗ್ತಿರೋದು ಆ ಕಾರಣಕ್ಕಾಗಿ ಅನ್ನುವ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಣೆಯನ್ನು ನೋಡಬೇಕಾಗುತ್ತೆ. ಬಹುಶಃ ಇವತ್ತು ಸಮಯವನ್ನು ತೆಗೆದುಕೊಂಡು ಸೋನಿಯಾ ಗಾಂಧಿಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಮತ್ತಷ್ಟು ವರದಿಗಳೆಲ್ಲ ಬರ್ತಾ ಇದೆ, ಅಂದರೆ ಬೇರೆ ಬೇರೆ ನಾಯಕರು ಎಂಟರ್ ಆಗ್ಬೋದು. ಹಿಂದೆಲ್ಲ ಏನಿತ್ತು ವಿಶ್ಲೇಷಣೆ, ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರ ಬೆನ್ನಿಗಿದ್ದಾರೆ, ಪ್ರಿಯಾಂಕಾ ಗಾಂಧಿ DK ಶಿವಕುಮಾರ್ ಅವರು ಬೆನ್ನಿಗಿದ್ದಾರೆ ಅನ್ನೋದು ಹಲವಾರು ಬಾರಿ ನಾವು ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಅಂದರೆ ಆ ಹಂತಗಳಿಗೂ ಹೋಗ್ಬೋದು, ಬೇರೆ ಬೇರೆ ನಾಯಕರು ಎಂಟರ್ ಆಗ್ಬೋದು. ಮತ್ತು ನೋಡಿ, ಹೈಕಮಾಂಡ್ ಕೂಡ ಡಿವೈಡೆಡ್ ಈ ವಿಚಾರದಲ್ಲಿ ಸ್ಮಿತಾ. ಆ ದೃಷ್ಟಿಯಿಂದ ಇದು ಮತ್ತಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದೇ ಕಾರಣಕ್ಕಾಗಿ ಈ ಸಭೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ ಸ್ಮಿತಾ. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಇದು ಇವತ್ತಿನ ಒಳನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.